ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕೌತ್ಮಾರ್ನಳ್ಳಿ ತುಮಕೂರು ತಾಲೂಕಿನ ಶ್ರೀಹಟ್ಟಿ ಮಾರಮ್ಮ ದೇವಿಯ ನೂತನ ಸ್ಥಿರ ಬಿಂಬ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನೆ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ದಿವ್ಯ ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ, ಚಿತ್ರದುರ್ಗ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ, ಶ್ರೀ ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ, ಇನ್ನು ಸನ್ಮಾನ್ಯ ಶ್ರೀ ಬಿ ಸುರೇಶ್ ಗೌಡ, ವೈಎಚ್ ಹುಚ್ಚಯ್ಯ, ಅಂಜಿನಪ್ಪ, ರಾಜಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರು, ಬಂಡೆ ಶಿವಕುಮಾರ್, ಕೌಡಿಯಾಲ ಮಹದೇವ್, ಯೋಗೀಶ್ ಸೋರೆಕುಂಟೆ ಮುಂತಾದವರು ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ದೇವರ ಕೃಪೆಗೆ ಪಾತ್ರರಾದಂತಹ ಭಕ್ತರು 12ನೇ ಶತಮಾನ ಇವತ್ತು ಬದಲಾಗಿ 21ನೇ ಶತಮಾನದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಬಹಳಷ್ಟು ಜನ 12ನೇ ಶತಮಾನದ ವಿಚಾರಧಾರೆಗಳನ್ನು ಹೇಳುವಂತವರು ಮಠ ಮಂದಿರಗಳು ಮತ್ತು ದೇವಸ್ಥಾನಗಳನ್ನ ಒಂದಿಷ್ಟು ಅಂತರದಲ್ಲಿ ಮಾತನಾಡುವಂತ ಸಂದರ್ಭನ ನಾವು ನೋಡ್ತಾ ಇದ್ದೀವಿ. ಒಂದಿಷ್ಟು ಗೊಂದಲದ ವಾತಾವರಣದ ಮಾತುಗಳನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ, ಬಸವಣ್ಣ ಅವರ ವಿಚಾರಧಾರೆಗಳು ಆ ಪರಂಪರೆಯಲ್ಲಿ ಬಂದಿರುವಂತಹ ಮಠಗಳು ಅಥವಾ ಮಠಾಧೀಶರು ದೇವಸ್ಥಾನಗಳಿಗೆ ಯಾಕೆ ಹೋಗ್ತಾರೆ, ಪೂಜೆ ಪುರಸ್ಕಾರಗಳಿಗೆ ಯಾಕೆ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನ ನೀವು ಕೇಳ್ತಾ ಇದ್ದೀವಿ. ಬಸವಣ್ಣ ಅವರು ದೇವರನ್ನ ವಿರೋಧ ಮಾಡಲಿಲ್ಲ, ದೇವಸ್ಥಾನಗಳನ್ನು ವಿರೋಧ ಮಾಡಲಿಲ್ಲ. ದೇವಸ್ಥಾನ, ದೇವರು ಮತ್ತು ಭಕ್ತರ ನಡುವೆ ಇದ್ದಂತ ಮಧ್ಯವರ್ತಿಗಳ ವರ್ತನೆಯನ್ನ ಮಾತ್ರ ವಿರೋಧ ಮಾಡಿದ್ರು. ನೀನು ದಲಿತರನು, ಶೂದ್ರನು, ನೀನು ಮಹಿಳೆ, ನೀನು ಅಲ್ಲೇ ಇರಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರಲ್ಲ ಯಾರು ಪುರೋಹಿತಶಾಹಿ ವರ್ಗ, ಅವರ ವರ್ತನೆಯನ್ನ ವಿರೋಧ ಮಾಡಿ ನಿಮಗೆ ಆ ದೇವರನ್ನ ಹತ್ರದಿಂದ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದಾದ್ರೆ, ನಿನ್ನ ಎದೆ ಮೇಲೆ ನೀನು ಅಂಗದ ಮೇಲೆ ಲಿಂಗ ಕಟ್ಕೊಂಡು ನೀನು ದೇವರು ನೋಡಿ ಅಂತೇಳಿ ಬಸವಣ್ಣ ಅವ್ರು ಹೇಳ್ಕೊಂಡ್ಬಂದ್ರು. ಅದನ್ನ ಹೇಳಿದ್ರೆ ಹೊರತು ಯಾವ ದೇವರನ್ನ, ದೇವಸ್ಥಾನವನ್ನ ವಿರೋಧ ಮಾಡಲಿಲ್ಲ ಬಸವಣ್ಣವರು ಅನ್ನುವಂಥದ್ದು ನಮ್ಮ ಸಮುದಾಯದವರಿಗೆ ಮತ್ತು ವಿಜ್ಞಾನಿಗಳೆಲ್ಲರಿಗೂ ಕೂಡ ತಿಳಿದಿರಬೇಕಾಗಿರುವಂತ ಸಂಗತಿ. ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತುಗಳನ್ನು ವ್ಯಕ್ತಪಡಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ನಮ್ಮೆಲ್ಲರ ನಾಯಕರಾದಂತಹ ಹಿರಿಯರಾದಂತಹ ಜಿಲ್ಲೆಯ ಮತ್ತೊಬ್ಬರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯಿಂದ ಪಡೆದ ನಂತರ ಗ್ರಾಮದಲ್ಲಿ ಏನಾದರೂ ಅಡೆತಡೆ ಮಾಡಬೇಕು ಅಂತ ಹೇಳಿ ಈ ಗ್ರಾಮಕ್ಕೆ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿ ಭಾಗಿಯಾಗಿರುವಂತಹ ಕುಮಾರ್ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಆತ್ಮೀಯರು ಆದಂತಹ ಗುರು ಸುಕುಮಾರನವರೇ, ನಮ್ಮ ಎಸ್ಟಿ ಮೋರ್ಚಾ ತುಮಕೂರು ಜಿಲ್ಲಾ ಘಟಕದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಆತ್ಮೀಯರು, ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಜರಾಗಿದ್ದಾರೆ. ಮತ್ತೆ ಈ ಭಾಗದ ಮುಖಂಡರಾದಂತಹ ಎಪಿಎಂಸಿ ಸದಸ್ಯರು, ಆತ್ಮೀಯರು ಆದಂತಹ ನೇತಾಪುರದ ಕುಮಾರಣ್ಣವರೇ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆತ್ಮೀಯ ಆದಂತಹ ತುಮಕೂರಿನ ಕನ್ನಡ ಭವನದಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಹಾಗೂ ತಾಲೂಕು ನಗರ ಸವಿತಾ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸವಿತಾ ಮಹರ್ಷಿ ಜಯಂತಿಯನ್ನು ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿ ಸವಿತಾ ಸಮಾಜದವರು ಸಂಘಟನೆಗೆ ಆದ್ಯತೆ ನೀಡಬೇಕು ಅಂತ ತಿಳಿಸಿದರು. ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಎಚ್.ವಿ. ಮಂಜೇಶ್ ಮಾತನಾಡಿ, ನಮ್ಮ ಸಮಾಜದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಸ್ಟೆಲ್ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ ಅಂತ ತಿಳಿಸಿದರು. ಸಂಘಟನೆ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಅಶ್ವಥ್ ನಾರಾಯಣ್, ಕ್ಯಾತ್ಸಂಡದ ಸುಬ್ರಹ್ಮಣ್ಯ, ಊರುಕೆರೆಯ ಶಿವಣ್ಣ, ಡೋಳು ವಿದ್ವಾನ್ ಎಚ್.ಕೆ. ಶಿವಶಂಕರ್, ಬ್ಯೂಟಿಷಿಯನ್ ಎನ್. ಮಂಜುಳಾ ಅವರನ್ನು ಸನ್ಮಾನಿಸಲಾಯಿತು. ಅಬಾಕಸ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದ ಜಿ.ಕೆ. ರಾಜು ಅವರ ಮೊಮ್ಮಗಳಾದ ಆದ್ಯ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಸ್ವದೇಶಿ ವಿಶ್ವನಾಥ್ ಅವರು ಸವಿತಾ ಸಮಾಜ ಮತ್ತು ಸವಿತಾ ಮಹರ್ಷಿಗಳ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸ ನೀಡಿದರು. ನಿಮ್ಮ ಜನಾಂಗದಲ್ಲಿ ಎಜುಕೇಶನ್ ಆಗಬೇಕು, ಮಕ್ಕಳು ಎಜುಕೇಶನ್ ಆಗಬೇಕು ಅಂತ ನಿಜವಾಗ್ಲೂ ಮೊದಲಿದ್ದಂಗೆ ಇಲ್ಲ. ಈಗ ಆಲ್ರೆಡಿ ಎಲ್ಲರೂ ಎಜುಕೇಟೆಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆಲ್ರೆಡಿ ಎಜುಕೇಟೆಡ್ ಆಗಿದ್ದಾರೆ. ಆದರೆ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ. ಈಗ ನೋಡಿ, ಎಷ್ಟು ಜನ ಇಲ್ಲಿ ಕೂತಿದ್ದು ನಮ್ಮವರೇ, ಯಾರನ್ನು ಓದಿಸ್ತಾನೆ ಮನೆಯಲ್ಲಿ ಕೆಲಸ ಮಾಡುತ್ತಿಲ್ಲ, ಎಲ್ಲರೂ ಓದಿಸ್ತಾನೆ ಇದ್ದಾರೆ. ಅದನ್ನ ಮುಖ್ಯವಾಹಿನಿಗೆ ತರಬೇಕು. ನಮ್ಮ ವಿಶ್ವಣ್ಣ ಹೇಳಿದಾಗ ಅದು ಮುಖ್ಯವಾಹಿನಿಗೆ ಬರಬೇಕು, ಆಗಲೇ ನಮಗೆ ಗೊತ್ತಾಗುತ್ತೆ. ಯಾವುದೇ ಆಗಲಿ ಎಕ್ಸಾಂಪಲ್ ಆಫೀಸರ್ ಆಗಿರ್ಬೋದು, ಈಗ ಅಶ್ವತ್ಥನಾರಾಯಣ ಸರ್ ಅವ್ರ ಹತ್ರ ಹೋದೋ ಅವರು ಮುಜುಗರ ಪಡ್ಕೊಂಡು ಹೇಳ್ಬೋದಿತ್ತು, ಇಲ್ಲ ಸರ್ ನಮ್ಗೆ ಬೇಕಾಗಿಲ್ಲ ಹಂಗೆ ಅಂತ. ಆದರೂ ಕೂಡ ನಮ್ಮ ಸಮಾಜ ನಾವು ಹುಟ್ಟಿದ್ದೀನಿ, ಈ ಸಮಾಜ ಮಾಡಬೇಕು ಒಪ್ಕೊಂಡು ಬಂದು ಈ ಥರ ಮಾಡಿದ್ವಿ. ಇದೇ ಥರ ಎಲ್ಲ ಈಗಿರ್ತಕ್ಕಂಥ ಎಲ್ಲ ಸಹಕಾರಿ ಒಳ್ಳೊಳ್ಳೆ ಹುದ್ದೆಲಿದ್ದಾರೆ. ಅವ್ರುಗಳು ನಾವು ಈಗ ಜನಾಂಗ ಅಂತ ಹೇಳ್ಕೊಂಡು ಸಾಕು, ನಮ್ಗೆ ಅಲ್ಲೇ ಸಿಗುತ್ತೆ, ಅಲ್ಲೇ ಹೆಚ್ಚು ನಮಗೆ ಬೆಲೆ ಸಿಕ್ಕೋಗುತ್ತೆ ನಮ್ಮ ಸಮಾಜಕ್ಕೆ. ಈ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಾನು ಇರ್ತಿಲ್ಲ. ಈಗ ಅಸಿಸ್ಟೆಂಟ್ ಕಮಿಷನ್ ಆಗಿರ್ಬೋದು, ಇವರು ತಹಸೀಲ್ದಾರ್ ಆಗಿರ್ಬೋದು, ಯಾರು ಆ ಪೋಸ್ಟಲ್ಲಿ ಇದ್ದಾರೆ, ಅವರುಗಳು ನಮ್ಮ ಜನಾಂಗ, ನಾವು ನಮ್ಮ ಸವಿತಾ ಸಮಾಜ ಹೇಳ್ಕೊಂಡ್ರೆ ಸಾಕು, ಅಲ್ಲಿಗೆ ನಮ್ಮ ಜನಾಂಗದ ಉಚ್ಚತೆ ನಾವು ಹೋಗುತ್ತೆ ನಮ್ಮದು.
ನಮ್ಮ ಒಂದು ಬೆಲೆ ಬರುತ್ತೆ ಅಲ್ಲೇನೆ. ಯಾರು ಹೇಳ್ಕೊಳ್ತಾ ಇಲ್ಲ, ದಯಮಾಡಿ ಇನ್ನು ಮುಂದೆ ಎಲ್ಲರೂ ಹೇಳ್ಕೊ. ಜಿಲ್ಲಾ ಕಸಪ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಸವಿತ ಸಮಾಜದ ನಗರ ಅಧ್ಯಕ್ಷ ಬಿ ರಂಗನಾಥ್, ಜಿಲ್ಲಾ ವಾದಿಗಾರ ಸಂಘದ ಅಧ್ಯಕ್ಷ ಗಂಗಾಧರ್, ನಿವೃತ್ತ ಅಧಿಕಾರಿ ದಾಸರಾಜು ಹಾಗೂ ಇತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮೂಲ್ ಅಧ್ಯಕ್ಷ ಸ್ಥಾನ ವಿಚಾರವಾಗಿ ಕಿಡಿಕಾರಿರುವ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಾಗೂ ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರುದ್ಧ ಎಂಎಲ್ಸಿ ರಾಜೇಂದ್ರ ಗರಂ ಆಗಿದ್ದಾರೆ. ತುಮೂಲ್ ಉಪ ಕಚೇರಿ ಪೂಜಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿರುವ ರಾಜೇಂದ್ರ ರಾಜಣ್ಣ, ತುಮೂಲ್ ಅಧ್ಯಕ್ಷರ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲಗಳಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಪರಮೇಶ್ವರ್ ಹಾಗೂ ಸಹಕಾರಿ ಸಚಿವ ರಾಜಣ್ಣ ಅವರು ಗೊಂದಲಗಳನ್ನು ಬಗೆಹರಿಸಿದ್ದಾರೆ. ಇವರನ್ನ ನಾವೆಲ್ಲರೂ ಸ್ಮರಿಸಬೇಕು. ಶಾಸಕ ವೆಂಕಟೇಶ್ ಅವರನ್ನ ನಾಮನಿರ್ದೇಶನ ಮಾಡಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು. ದಲಿತರನ್ನ ಅಧ್ಯಕ್ಷರಾಗಿ ಮಾಡಿದರೆ ನಿಮಗೆ ಎಷ್ಟೊಂದು ಕೋಪವೇಕೆ? ನೀವು ಹಿರಿಯರಿದ್ದೀರಾ ಎಂಬ ಹಿನ್ನೆಲೆಯಲ್ಲಿ ನಿಮಗೆ ಗೌರವ ನೀಡುತ್ತಿದ್ದೇನೆ. ನಿಮ್ಮ ದುರಹಂಕಾರದಿಂದ ನಿಮ್ಮ ಕ್ಷೇತ್ರದ ಜನತೆ ನಿಮ್ಮನ್ನ ಸೋಲಿಸಿದ್ದಾರೆ ಅಂತ ಟಾಂಗ್ ನೀಡಿದ್ರು. ಗುಬ್ಬಿ ಶಾಸಕರು ದಲಿತರ ಬಗ್ಗೆ ಕಾಳಜಿ ಇರುವಂತೆ ಮಾತನಾಡಿದ್ದು, ತುಮೂಲ್ ನಿರ್ದೇಶಕರ ಚುನಾವಣೆಯಲ್ಲಿ ನಿಮ್ಮ ಮನೆಯವರನ್ನ ನೇಮಿಸದೆ ದಲಿತರೊಬ್ಬರನ್ನ ನಿಲ್ಲಿಸಿದ್ರೆ ದಲಿತರ ಬಗೆಗಿನ ಕಾಳಜಿ ಮೆಚ್ಚುತ್ತಿದ್ವು ಅಂತ ಕುಟುಕಿದ್ರು. ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿದ್ದು ಅವರು ಅಂತ ಹೇಳಿದ್ರೆ, ಯಾವತ್ತೂ ಅವ್ರಿಗೆ ಕಾಳಜಿ ಇದ್ದಲೇ ಇದ್ದು ಮೊನ್ನೆ ದಲಿತರ ಬಗ್ಗೆ ಮಾತಾಡೋದು. ಲೆಫ್ಟ್ ಕೊಟ್ಟು ರೈಟ್ ಕೊಡ್ಲಿಲ್ಲ, ಹೌದಲ್ಲ? ಅದೇ ಆಯ್ತಪ್ಪ, ಅಷ್ಟು ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರನ್ನೇ ಬಿಟ್ಟು ಅಲ್ಲಿ ಯಾರೋ ಎಸ್ ಸಿ ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ, ಎಸ್ ಸಿ ಬಗ್ಗೆ ನಿಮ್ಗೆ ಕಾಳಜಿ ಇದ್ದಿದ್ರೆ ಈ ಮನೆಯವ್ರನ್ನೇ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ಮಾತಾಡಿದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು. ಏನಿಲ್ವಲ್ಲ, ಅಧಿಕಾರ ನಾನು ಹೆಂಡತಿ ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜಣ್ಣವ್ರನ್ನು ಬೈಕೊಳ್ಳೋದೆ, ಪರಮೇಶ್ವರ್ ಅವ್ರನ್ನು ಬೈಕೊಳ್ಳೋದೆ. ಏನೇನು ಮಾತು ಕೊಟ್ಟಿದ್ರು ನಿಮ್ಗೆ? ಪರಮೇಶ್ವರ್ ಅವರಾಗ್ಲಿ, ರಾಜಣ್ಣವರಾಗ್ಲಿ, ಇಲ್ಲಪ್ಪ ನೀನ್ ಹೆಂಡತಿ ಗೆಲ್ಲಿಸ್ಕಮ್ಮ, ನೀನ್ ಹೆಂಡತಿನ ಅಧ್ಯಕ್ಷ ಮಾಡ್ತೀನಿ ಅಂತ ಯಾರಾದ್ರು ಮಾತು ಕೊಟ್ಟಿದ್ರ? ಈಗ ಗೆಲ್ಲಿಸ್ಕೊಂಡಿದ್ದೀರ. ನಾವೇ ಸಹಕಾರ ಸಚಿವರು ಇದ್ದೀವಪ್ಪ, ನಾಗೇಶ್ ಬಾಬುನ ಅಧ್ಯಕ್ಷ ಮಾಡ್ಬೋದಿತ್ತಲ್ಲ. ಮಾಡೋ ಅವಕಾಶ ನಮ್ಗೆ ಇರ್ತಾರೆ. ಯಾಕೆ ಹೇಳ್ತೀರಿ ನಮ್ಮನ್ನ? ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡ್ಬೋದಿತ್ತು, ಹೌದಲ್ಲ? ಏನೇ ಪಕ್ಷದಿಂದ ಚಿಹ್ನೆಯಲ್ಲಿ ಗೆದ್ದಿರುವಂತದ್ದಲ್ಲ, ಅಂದ್ರೆ ಪಕ್ಷದ ಬೆಂಬಲಿತರಾಗಿ ಇವರೆಲ್ಲ ಗೆದ್ದಿರುವಂತದ್ದು. ಯಾರನ್ನಾದ್ರೂ ನಾವು ಗೆಲ್ಲಿಸ್ಕೊಂಡು ನಾವು ಯಾರು ಅಧ್ಯಕ್ಷ ಮಾಡ್ಬೋದಿತ್ತು. ಆದ್ರೆ ಇವತ್ತು ರಾಜಕೀಯ ಸನ್ನಿವೇಶದಲ್ಲಿ ನಾವು ಏನೋ ಒಬ್ಬನ್ನ ಆಗ್ದಲೇ ಇರುವಂತ ವ್ಯಕ್ತಿನ, ಒಬ್ಬನ್ನ ಒಂದು ಜನಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಚಿಕ್ಕನಾಯಕಳ್ಳಿಯವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ, ಗುಬ್ಬಿಯವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ. ಏನೆಲ್ಲೇನೋ ಮಾತಾಡಿದ್ದೆ ನಾನು. ಇದು ವೇದಿಕೆ ಅಲ್ಲ, ಇನ್ನ ಹೆಚ್ಚು ಅವ್ರ ಬಗ್ಗೆ ಹೇಳ್ಬೋದು. ಸಂದರ್ಭ ಇನ್ನ ಇದೆ. ಈ ಸಂದರ್ಭ ಈ ಜಿಲ್ಲಾ ಕೆಎಂಎಫ್ ಅಧ್ಯಕ್ಷನ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಇವರು ಇನ್ನ ಮಾತಾಡ್ತೀವಿ. ಇನ್ನ ಇಬ್ಬರದ್ದು ಏನೇನು ಬಹಳ ಮಾತಾಡ್ತಾರಲ್ಲ, ಮೈ ಸಿಕ್ತಿದ್ದಂಗೆನೆ ನಾನ್ ಗೆಲ್ಲೋದು. ಏನ್ ಯಾರು ಗೆಲ್ಸಿದ್ಯಪ್ಪ? ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇಂದ್ರ ಮಾಡಿ ಗೆಲ್ಲಿಸ್ದೆ ಅಂತ ಹೇಳ್ತಾರೆ. ನಾನ್ ಬಂದು ಗುಬ್ಬಿ ನೋಡಾಡಿಲ್ಲ. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಬ್ಬಿ ಸಿಎಸ್ಪುರ ಹೋಬಳಿ ವಿಎಸ್ಎಸ್ಎನ್ನ ನೂತನ ಅಧ್ಯಕ್ಷರಾಗಿ ಬಸವರಾಜು, ಉಪಾಧ್ಯಕ್ಷರಾಗಿ ಉಲ್ಲೂರಯ್ಯ ಆಯ್ಕೆಯಾಗಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆದು ಸಿಎಸ್ಪುರ ಬಸವರಾಜು 8 ಮತಗಳನ್ನು ಪಡೆದು ಜಯಶಾಲಿ ಆಗಿದ್ದು, ಸೋಮಶೇಖರ್ 5 ಮತಗಳು ಪಡೆದು ಪರಾಜಯಗೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ಉಲ್ಲೂರಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ನೂತನ ಅಧ್ಯಕ್ಷ ಬಸವರಾಜು ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ ಸದಸ್ಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ತುರುವೇಕೆರೆ ಕ್ಷೇತ್ರದ ಶಾಸಕರಾದ ಎಂಟಿ ಕೃಷ್ಣ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಹಾಗೂ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಜಯಶಾಲಿ ಆಗಿದ್ದೇನೆ. ಸಿಎಸ್ಪುರ ಹೋಬಳಿಯ ಕೇಂದ್ರವಾಗಿದ್ದು ಈ ಭಾಗದ ರೈತರಿಗೆ ಸರ್ಕಾರದಿಂದ ಬರುವ ಸಾಲ ಸೌಲಭ್ಯಗಳನ್ನು ನೀಡಿ ಸರ್ವ ಸದಸ್ಯರ ಸಹಕಾರದಿಂದ ನಿಷ್ಪಕ್ಷಪಾತವಾಗಿ ತಾಲೂಕಿನಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಅಂತ ತಿಳಿಸಿದ್ರು. ನನ್ನ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಂತೇಳಿ ನಾನು ಕೂಡ ಈ ಸಂದರ್ಭ ಮಾತನಾಡ್ತೀನಿ. ಸೊಸೈಟಿ ಬಿಲ್ಡಿಂಗ್ ಖಂಡಿತ ನನ್ನ ಮೊದಲನೇ ಕಾರ್ಯಕ್ರಮ ಇರ್ತಕ್ಕಂಥದ್ದು ಸೊಸೈಟಿ ಬಿಲ್ಡಿಂಗ್. ನಾನು ಗ್ರಾಮ ಪಂಚಾಯತಿ ಸದಸ್ಯನಾದಾಗ ಒಂದು ತುಂಬಾ ಹಳೆ ಹೆಂಚಿನ ಮನೆ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇತ್ತು. ನಾನು ಅದನ್ನ ಏನಾದ್ರೂ ಮಾಡಿ, ಇವತ್ತು ಅದು ಕಲ್ಲಿದೆ, ಯಾರು ಅದಕ್ಕೆ ಮಾಡುತ್ತೇನೆ. ಆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಮಾಡಲೇಬೇಕು ಅನ್ನೋ ಗುರಿ ಇಟ್ಕೊಂಡು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕೂಡ ನನ್ನ ಅವಧಿನಲ್ಲಿ ಮಾಡಿದ್ದೀನಿ. ಈಗಲೂ ಅಷ್ಟೇ ನನ್ನ ಅವಧಿನಲ್ಲಿ ಇದು ಹೋಬಳಿ ಕೇಂದ್ರ. ಇದಕ್ಕೆ ಸುಮಾರು ಹಳ್ಳಿಗಳು ಸೇರ್ತವೆ. ಅದರಿಂದ ಈ ಒಂದು ಹೋಬಳಿ ಕೇಂದ್ರ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಸರ್ಕಾರದಿಂದ ಸವಲತ್ತನ್ನು ತಂದು
ಇಲ್ಲೂ ಕೂಡ ಶಾಸಕರಿದ್ದಾರೆ ಕೃಷ್ಣಪ್ಪನವರು, ಅವ್ರ ಸಹಕಾರದಿಂದ, ಮತ್ತು ಗುಬ್ಬಿನಲ್ಲಿ ಶಾಸಕರಿದ್ದಾರೆ ವಾಸಣ್ಣವರು, ಅವ್ರ ಸಹಕಾರದಿಂದ, ಮತ್ತು ಸಹಕಾರಿ ಸಚಿವರು ನಮ್ಮವರೇ ಆಗಿದ್ದಾರೆ, ನಮ್ಮ ಜಿಲ್ಲೆಯವರು ರಾಜಣ್ಣವರು ಇದ್ದಾರೆ, ಅವ್ರ ಸಹಕಾರದಿಂದ ನಾನು ಈ ಒಂದು ಕಟ್ಟಡವನ್ನು ಕೂಡ ತರೋದಕ್ಕೆ ಮತ್ತು ರೈತರಿಗೆ ಹೆಚ್ಚಿನದಾಗಿ ಸಾಲ ಕೊಡಿಸ್ಬೇಕು. ನಮ್ಮ ಭಾಗದಲ್ಲಿ ತುಂಬ ಜನ ಸಾಲ ತಗೊಂಡು ಭಾಳ ಕಡಿಮೆ ಬೆರಳೆಣಿಕೆಯಷ್ಟು ಸಾಲಗಾರರಿದ್ದಾರೆ. ಅವ್ರಿಗೆ ಸರ್ಕಾರ ಇವತ್ತು 3% ಬಡ್ಡಿ ಇರ್ಬೋದು, ಇಲ್ಲ ಫ್ರೀ 0% ಇಂಟ್ರೆಸ್ಟಲ್ಲಿ ಸಾಲ ಕೊಟ್ಟಿದೆ. ಅದನ್ನು ನಾನು ಕೊಡಿಸೋದಕ್ಕೆ ಮಿನಿಸ್ಟರ್ ಹತ್ರನೂ ಕೂಡ ಮಾತನಾಡಿ ಮಾಡ್ತೀವಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನನ್ನ ಹೋರಾಟ ನಿರಂತರವಾಗಿರುತ್ತೆ. ನಾನು ಇವತ್ತು ಜನ ಮಧ್ಯೆ ಬಂದಿರತಕ್ಕಂಥಲ್ಲ, ನಾನು ಹೆಚ್ಚು ಕಮ್ಮಿ ಒಂದು 5-6 ವರ್ಷದ ಹುಡುಗನಿಂದಲೂ ಕೂಡ ಜನ ಮಧ್ಯೆನೇ ಬಂದಿದ್ದೀನಿ. ಇವತ್ತು ಕೂಡ ನಾನು ಸಾಯೋವರೆಗೂ ಜನ ಮಧ್ಯೆನೇ ಇರ್ತೀನಿ. ಇನ್ನು ಉಪಾಧ್ಯಕ್ಷ ಹುಲ್ಲುರಯ್ಯ ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ ಮತದಾರರಿಗೆ ಹಾಗೂ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸಿ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಗಮನ ಹರಿಸುತ್ತೇನೆ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಗೋವಿಂದರಾಜ್, ಗಂಗಣ್ಣ, ಚಂದ್ರಯ್ಯ ಸೇರಿದಂತೆ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಸಭೆ ನಡೆಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಎಗ್ಗಿಲ್ಲದೆ ಹಾಗೂ ಹಲವು ಕಾರಣಗಳಿಂದ ಸರ್ಕಾರಗಳು ಮಾಡುತ್ತಿರುವುದನ್ನು ಖಂಡಿಸಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಇದೇ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಲು ತೀರ್ಮಾನಿಸಿರುವುದರ ಬಗ್ಗೆ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಂಚಾಲಕ ಚಂದ್ರ ತೇಜಸ್ವಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಭೂಮಿಯನ್ನ ಬಲವಂತದಿಂದ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದು ಖಂಡನೀಯ. ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿದಾಗ ಕೆಲವು ಜಮೀನನ್ನ ತೆಗೆದುಕೊಳ್ಳುತ್ತೇವೆ, ಉಳಿದಂತೆ ಬಿಟ್ಟು ಬಿಡುವುದಾಗಿ ಆಶ್ವಾಸನೆ ನೀಡಿದ್ದರೆ ಅದಕ್ಕೆ ಒಪ್ಪದ ರೈತರು 1777 ಎಕರೆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಬೇಕು ಎಂದು ಒತ್ತಾಯಿಸಿದ್ದೆವು. ಸರ್ಕಾರ ಅಭಿವೃದ್ಧಿ ಮಾಡುವ ಗುರಿ ಇದ್ದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜಮೀನು ಇದೆ, ಅಲ್ಲಿ ಮಾಡಲಿ ಅಂತ ಆಗ್ರಹಿಸಿದ್ರು. ಕೊಡ್ತಾ ಇದೆ. ರೈತರ ಒಪ್ಪಿಗೆ ಇಲ್ಲದೇ ಬಲವಂತವಾಗಿ ಭೂಸ್ವಾಧೀನ ಮಾಡಬಾರದು ಅಂತೇಳಿ ಭೂಸ್ವಾಧೀನ ಕಾಯ್ದೆ ಹೇಳ್ತಾ ಇದ್ರು ಕೂಡ ಇವರು ಅದನ್ನು ಧಿಕ್ಕರಿಸಿ, ಅಂದರೆ ಅವರೇ ಮಾಡಿದಂಥ ಕಾಯ್ದೆಯನ್ನು ಅವರು ಧಿಕ್ಕರಿಸಿ ಇವತ್ತು ಬಲವಂತದ ಭೂಸ್ವಾಧೀನಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವೇ ಇವತ್ತು ಚನ್ನರಾಯಪಟ್ಟಣದ ಆ ಹೋಬಳಿಯಲ್ಲಿ 13 ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಮೊನ್ನೆ ನಮ್ಮನ್ನೆಲ್ಲ ಕರೆದು ಮಾತುಕತೆ ಮಾಡಿದ್ದೀರಿ, ಅದರಲ್ಲಿ ಒಪ್ಪಿದಿರಿ. ಒಂದಷ್ಟು 100-200 ಎಕರೆ ಬಿಟ್ಟರೆ ಉಳಿದಿದ್ದೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದಿರಿ. ನಾವು ಎಲ್ಲ 1777 ಎಕರೆಯನ್ನು ಕೂಡ ಡಿನೋಟಿಫೈ ಮಾಡಿ ವಾಪಸ್ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ನೀವು ಕೊಟ್ಟಂಥ ಮಾತಿನ ಮೇಲೆ ನಂಬಿಕೆ ಇದ್ದರೆ ಇದನ್ನು ಮುಂದೂಡದೇನೆ ಇವತ್ತೇ ಡಿನೋಟಿಫೈ ಮಾಡಿ ನೀವು ನಮ್ಮ ಜಮೀನುಗಳನ್ನು ನಮ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತೆ ನಿಮಗೆ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು, ಮತ್ತೇನೋ ಅಭಿವೃದ್ಧಿ ಮಾಡಬೇಕು ಅನ್ನೋದಾದ್ರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜಮೀನಿದೆ. ಉತ್ತರ ಕರ್ನಾಟಕ. ಇನ್ನು ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಶ್ರೀನಿವಾಸ್ ಮಾತನಾಡಿ, ಈ ಹೋರಾಟಕ್ಕೆ 1028 ದಿನ ಕಳೆದಿದೆ. ಈ ಸಂದರ್ಭದಲ್ಲಿ ವಿರೋಧಿ ನಿಲುವನ್ನೇ ತೋರುತ್ತಿದ್ದೇವೆ. ಭೂಸ್ವಾಧೀನವಾಗುತ್ತಿರುವ 80% ಬಹುತೇಕ ರೈತರು ಭೂಮಿ ನಿಲ್ಲುವುದಿಲ್ಲ ಎಂದರು. ಬಲವಂತದಿಂದ ಕಸಿದುಕೊಳ್ಳುತ್ತಿರುವ ಸರ್ಕಾರಗಳು ರೈತರಿಗೆ ಮಾರಕವಾಗಿದೆ. ನಮ್ಮ ಹೋರಾಟ ತೀವ್ರವಾದ ರೂಪ ಪಡೆದುಕೊಳ್ಳುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಚನ್ನರಾಯಪಟ್ಟಣದ ಈ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಇವತ್ತು 1028 ದಿವಸಗಳನ್ನು ನಾವು ಕಳೆದಿದ್ದೇವೆ. ಆದರೆ ಸರ್ಕಾರ ನಮ್ಮ ಜೊತೆ ಹಲವಾರು ಸುತ್ತಿನ ಮಾತುಕತೆಗಳು ನಡೆಸಿದೆ. ಆದರೆ ನಾವು ಏನು ಪ್ರಾರಂಭದಿಂದ ಈ ಭೂಸ್ವಾಧೀನವನ್ನು ವಿರೋಧಿಸ್ಕೊಂಡು ಬಂದಿದ್ದೀವಿ, ಇವತ್ತಿಗೂ ನಾವು ಅದೇ ನಿಲುವಿಗೆ ನಾವು ಬದ್ಧರಾಗಿದ್ದೀವಿ. ಆದರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಹುತೇಕರು 80%ಕ್ಕೂ ಹೆಚ್ಚು ಭಾಗ ಇವತ್ತು ನಾವು ಭೂಮಿ ಕೊಡಲ್ಲ ಅನ್ನೋದು ಈಗಾಗಲೇ ನಾವು ಸರ್ಕಾರಕ್ಕೆ ಮನದಟ್ಟು ಮಾಡಿ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ, ಸಂಬಂಧಪಟ್ಟವ್ರ ಜೊತೆ ಅನೇಕ ಸಭೆಗಳು ಮಾಡಿದ್ದೀವಿ. ಸರ್ಕಾರ ನಮಗೊಂದು ಮಾತು ಹೇಳ್ತು, ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾವು ಮಾತುಕತೆ ಮೂಲಕ ಬಗೆಹರಿಸ್ತೀವಿ, ಅಲ್ಲಿ ತನಕ ನಾವು ಯಾವುದೇ ರೀತಿ ಪ್ರಯತ್ನಗಳನ್ನ ಮಾಡಲ್ಲ ಅಂತೇಳಿ ನಮಗೆ ಲಿಖಿತವಾಗಿ ಬರವಣಿಗೆ ಮೂಲಕ ಕೊಟ್ಟರು. ಆದರೆ ನಮಗೆ ಹೇಳೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕದ್ದು ಮುಚ್ಚಿ ಸರ್ವೆ ಮಾಡಲಿಕ್ಕೆ ಕೆಲವು ಅಧಿಕಾರಿಗಳನ್ನ ಬಿಟ್ಟು ಇವತ್ತು ನಿನ್ನೆ ದಿವಸ ಅಲ್ಲಿ ಕೆಲವು ಹಳ್ಳಿಗಳಲ್ಲಿರುವಂಥ ಕೆಲವು ಭೂಮಿಗಳನ್ನ ಸರ್ವೆ ಮಾಡಲಿಕ್ಕೆ KIDB ಅವರು ಕೆಲವು ಖಾಸಗಿ ಕಂಪನಿಗಳನ್ನು ಬಿಟ್ಟು ಇವತ್ತು ಸರ್ವೆ ಮಾಡಲಿಕ್ಕೆ. ಇನ್ನು ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ನಂಜಪ್ಪ, ಮಾರೇಗೌಡ, ಅಶ್ವಥ್, ಕರ್ನಾಟಕ ಪ್ರಾಂತ ರೈತ ಸಂಘ, ನೂರಾರು ರೈತರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಕ್ಷಯ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.